ದಯಮಾಡಿ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಕೂಡ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತು ಏನಾಯಿತು ಅಂತ, ಒಂದು ಕಡೆ ಕಾನೂನಾತ್ಮಕ ಹೋರಾಟಗಳಾಗ್ತಾ ಇದೆ, ಮಂದಿರ ಕಟ್ಟಬೇಕು ಅನ್ನೋ ಸಂಕಲ್ಪ ಕೂಡ ಇದೆ, ಇದೆಲ್ಲವೂ ಸರಿಯೇ. ಆದರೆ ಮಸೀದಿ ಒಳಗೆ ನುಗ್ಗೋ ಪ್ರಯತ್ನ ಆಯಿತು ಅನ್ನೋ ಮಾಹಿತಿಗಳು ಬರ್ತಿದೆಯಲ್ಲ, ಇದು ಯಾಕೆ ಅಂತ. ಎಲ್ಲೋ ಒಂದು ಕಡೆ ಕಾನೂನಾತ್ಮಕವಾಗಿ ನಡೀತಾ ಇರುವ ಹೋರಾಟ ಗುಂಡಾಗಿರಿ ಅನ್ನೋ ಸ್ವರೂಪವನ್ನು ಪಡೆದುಕೊಂಡ್ಬಿಡುತ್ತಾ? ಹೀಗೆಲ್ಲ ಪೊಲೀಸರ ಭದ್ರತೆ ಇದ್ದಾಗಲೂ ಕೂಡ ಮಸೀದಿ ಒಳಗೆ ನುಗ್ಗೋ ಪ್ರಯತ್ನಗಳನ್ನು ಮಾಡಿಕೊಂಡು ಅಂತ. ಮೇಡಮ್, ಮೊದಲನೇದಾಗಿ ಮಂಡ್ಯ ಭಾಗದ ಜನರ ಆಕ್ರೋಶ ಏನಿದೆ, ಇಲ್ಲಿವರೆಗೂ ಅವ್ರ ಇತಿಹಾಸವನ್ನು ಅವ್ರಿಗೆ ಹೇಳಿರಲಿಲ್ಲ. ಟಿಪ್ಪು ಸುಲ್ತಾನನ ಮತಾಂಧತೆ ಏನಿದೆ, ಸುಮಾರು 839 ವರ್ಷಗಳ ಹಿಂದೆ ಅಲ್ಲಿದ್ದಂಥ ಭವ್ಯವಾದಂಥ ಮಂದಿರವನ್ನು ಕೆಡವಿ ಆ ಒಂದು ವಿಗ್ರಹವನ್ನು ನದಿಗೆ ಎಸೆದು ಅರ್ಚಕರ ಕೈಯನ್ನು ಕತ್ತರಿಸಿ ತಡೆಗೆ ಹೋದಂಥ ಸುಮಾರು 300 ಜನ ಹಿಂದೂಗಳನ್ನು ಕಗ್ಗೊಲೆ ಮಾಡಿ ಅದೇ ಜಾಗದಲ್ಲಿ ಆತ ಜಾಮಿಯಾ ಮಸೀದಿಯನ್ನು ಕಟ್ತಾನೆ. ಆತ ಒಬ್ಬ ರಾಜ ಇದ್ದ. ಮಸೀದಿ ಕಟ್ಟಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜಾಗಗಳಿತ್ತು, ಎಲ್ಲಿ ಬೇಕಾದ್ರೆ ಕಟ್ಬೋದಾಗಿತ್ತು. ಆದರೆ ಆತನ ಮತಾಂಧತೆ ಎಷ್ಟಿತ್ತು ಅಂತಂದರೆ, ಈ ಭಾಗದಲ್ಲಿ ಅವನ ಕ್ರೌರ್ಯಕ್ಕೆ ಬಲಿಯಾಗಿ ತುಂಬ ಜನ ಪ್ರಾಣವನ್ನು ಕಳ್ಕೊಂಡ್ರು, ತುಂಬ ಜನ ಹಿಂದೂಗಳು ಮುಸಲ್ಮಾನರಾಗಿ ಮತಾಂತರಗೊಂಡ್ರು. ಬರೀ ಮಂಡ್ಯ ಮಾತ್ರ ಅಲ್ಲ, ಇವತ್ತು ಕೇರಳದ ಭಾಗದಲ್ಲದೆ ಮತ್ತು ಅಪ್ ಟು ನೀವು ದಾವಣಗೆರೆವರೆಗೂ ಯಾವ ಮುಸಲ್ಮಾನರ ಸಂಖ್ಯೆ ಏನಿದೆ ಅವರೆಲ್ಲರೂ ಆತನ ಒಂದು ಮತಾಂಧತೆಗೆ ಬಲಿಯಾಗಿ ಅವರ ಪೂರ್ವಜರು ಇಸ್ಲಾಮನ್ನು ಅಪ್ಕೊಂಡಿದ್ದಂಥದ್ದು. ಇವತ್ತು ಏನು 10 ವರ್ಷಗಳಿಂದ ನಾವು ಜಾಗೃತಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮಾಲಾಧಾರಿಗಳಾಗಿ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಬರ್ತಾರೆ, ಶಾಂತಿಯುತವಾಗೇ ಬರ್ತಾರೆ. ಇಲ್ಲಿವರು ಶಾಂತಿಯುತವಾಗೇ ಬರ್ತಾ ಇದ್ರು. ಆದರೆ ಇವತ್ತು ಕೆಲವು ನಿಮ್ಗೆ ಗೊತ್ತು, ಆಂದೋಲನ ಅಂತಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಏನು ಒಳಗಡೆ ನುಗ್ಗೇ ಬಿಟ್ಟರು ಅಂತಿಲ್ಲ, ಕೆಲವರು ನುಗ್ಗೋ ಪ್ರಯತ್ನವನ್ನು ಮಾಡಿರ್ತಾರೆ. ಕಣಿಗೆ ಪೊಲೀಸರು ಸಕಾಲ ಪ್ರವೇಶದಿಂದ ಅದು ತಡೆದಿದ್ದಾರೆ. ಆದರೆ ಈ ಬರುವಂಥ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ತುಂಬ ತೀವ್ರ ಮಾಡ್ತೀವಿ. ನಾವು ಮಾಡಲೇಬೇಕು. ಯಾಕೆಂದರೆ ನಮ್ಮ ಆಸ್ತಿ ಅದು, ನಮ್ಮ ಜಾಗ ಅದು, ನಮ್ಮ ಒಂದು ದೇವಸ್ಥಾನ ಅದು. ಒಂದು ಭಾಗದಲ್ಲಿ ಈ ಕೆಲಸ ನಡೀತಾ ಇದೆ, ಇನ್ನೊಂದು ಭಾಗದಲ್ಲಿ ಬಜರಂಗ ಸೇನೆ ಹೈಕೋರ್ಟಿನಲ್ಲಿ ದಾವೆಯನ್ನು ಹಾಕಿದ್ದೀವಿ. ಕಾನೂನಿನ ಉಲ್ಲಂಘನೆ ಹೇಗಾಗ್ತಾ ಇದೆ ಅಂತಂದರೆ, ಪ್ರತಿ ತಿಂಗಳು ಸುಮಾರು 5 ಲಕ್ಷ ರೂಪಾಯಿಯನ್ನು ಸರ್ಕಾರ ಅದರ ಮೇಂಟೆನೆನ್ಸ್ಗೆ ಖರ್ಚು ಮಾಡ್ತಾ ಇದೆ. ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂಥ ಒಂದು ಸಂಸ್ಥೆ ಅದು. ಅಲ್ಲಿ ಯಾವುದೇ ಹೊರಗಿನ ವ್ಯಕ್ತಿಗಳು ಒಳಗಡೆ ಇರುವಾಗಿಲ್ಲ. ಅಕಸ್ಮಾತ್ ಒಳಗಡೆ ವ್ಯಕ್ತಿಗಳ ಪ್ರವೇಶ ಮಾಡ್ತು ಅಂತಂದರೆ 7 ವರ್ಷಗಳ ಕಾಲ ಶಿಕ್ಷೆ ಆಗುವಂಥ ಕಾನೂನಲ್ಲಿ ಒಂದು ಅವಕಾಶ ಇದೆ. ಆದರೆ ಒಳಗಡೆ 60 ಜನ ಮುಸಲ್ಮಾನರು ಮದ್ರಸಾ ಪಾಠವನ್ನು ಕಲಿತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಊಟ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಕಂಬಗಳನ್ನು ಕಲ್ಲಿನಿಂದ ಕೆತ್ತಿ ವಿರೂಪಗೊಳಿಸಿದ್ದಾರೆ. ಇಷ್ಟು ಮಾಡಿದ್ರೂ ಸಹ ಜಿಲ್ಲಾ ಆಡಳಿತ, ASIನ ಅಧಿಕಾರಿಗಳು ಮತ್ತು ಸರ್ಕಾರ ಕಣ್ಮುಚ್ಚು ಕೂತಿದೆ. ಇದು ಇವರನ್ನ ಕೂಡಲೇ ತೆರವುಗೊಳಿಸಬೇಕು ಮತ್ತು ವಾಪಸ್ ಅದನ್ನು ಹಿಂದೂಗಳಿಗೆ ಮರಳಿ ಕೊಡಬೇಕು ಅನ್ನುವ ಮನವಿಯನ್ನು ನಾವು ಹೈಕೋರ್ಟ್ನಲ್ಲಿ ಮಾಡಿದ್ದೀವಿ. ಅದು ಈಗಾಗಲೇ ಶುರುವಾಗಿದೆ. ಸುಮಾರು 9 ಹಿಯರಿಂಗ್ಸ್ ಆಗಿದೆ. ಡಿಸೆಂಬರ್ 22ಕ್ಕೆ ಕೇಸ್ ಇದೆ. ನಮಗೆ ವಿಶ್ವಾಸ ಇದೆ, ವಾಪಸ್ ನಾವು ಅಯೋಧ್ಯೆ ಮಾದರಿಯಲ್ಲಿ ಏನು 80 ವರ್ಷಗಳ ಕಾಲ ಅಯೋಧ್ಯೆಯ ಒಂದು ಕಾನೂನು ಹೋರಾಟ, 500 ವರ್ಷಗಳ ಸಾಮಾಜಿಕ ಹೋರಾಟ, ಅದರ ಪ್ರತಿಫಲವಾಗಿ ಅಯೋಧ್ಯೆ ವಾಪಸ್ ಹಿಂದೂಗಳಿಗೆ ಬಂತು. ಅದೇ ರೀತಿ ಇಂದಲ್ಲ ನಾಳೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಏನಾಗಿದೆ, ಅಲ್ಲಿ ಭವ್ಯವಾದಂಥ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸರಿ ಮಂಜುನಾಥ್ ಸರ್, ನಾನು ಈ ಪ್ರಶ್ನೆಯನ್ನು ಲೋಹಿತ್ ಅವ್ರಿಗೂ ಕೇಳ್ತಾ ಇದ್ದೆ. ಮಂದಿರಗಳ ನಿರ್ಮಾಣ ಆಗಿತ್ತು, ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಆತನಿಂದ ಪ್ರೇರಣೆ ಸಿಗ್ತಾ ಇತ್ತು. ಇನ್ಫ್ಯಾಕ್ಟ್ ಇಲ್ಲಿ ಕಟ್ಟಿದ್ದು ಮಸೀದಿ ಅಲ್ಲ, ಬದಲಾಗಿ ಒಂದು ವಾಚ್ ಟವರ್, ಶತ್ರುಗಳ ಪಡೆಯನ್ನ ಗಮನಿಸ್ಲಿಕ್ಕಾಗಿ ಕಟ್ಟಿದ್ದಂತಹ ಒಂದು ವಾಚ್ ಟವರು. ಇದಕ್ಕೆ ಪರ್ಯಾಯವಾಗಿಯೂ ಕೂಡ ಟಿಪ್ಪು ಸುಲ್ತಾನ್ ದೇವಸ್ಥಾನವನ್ನ ಕಟ್ಟಿಸಿದ್ದಾನೆ, ಈ ರೀತಿಯ ವಾದ ಕೂಡ ಇದೆ ಅಂತ. ಎಲ್ಲವೂ ಎಡೆಚರ. ಈ ಯಾರು ಎಡೆಚರ ಇದ್ದಾರೆ, ಕಮ್ಯುನಿಸ್ಟರ್ ಇದ್ದಾರೆ, ಅವರ ಇಷ್ಟು ವರ್ಷಗಳ ಕಾಲ ಸುಳ್ಳು ಒಂದು ಇತಿಹಾಸವನ್ನು ಬರೆದಂಥ ಒಂದು ವಿಷಯಗಳಿದು. ನಿಮಗೆ ಇಲ್ಲಿ ನಮ್ಮಲ್ಲಿ ಗಾದೆ ಹೇಳ್ತೀವಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತೇಳಿ. ಅಲ್ಲಿ ಇದ್ದಂಥ ದೇವಸ್ಥಾನವನ್ನು ಒಡೆಯುವಂಥ ಅವಶ್ಯಕತೆ ಇತ್ತು ಅವನಿಗೆ? ಏನಿತ್ತು? ತಾವು ಅದನ್ನು ಬಂದು ನೋಡ್ಬೋದು. ಇಡೀ ದೇವಸ್ಥಾನ ಹಾಗೆ ಉಳ್ಕೊಂಡಿದೆ. ಕೇವಲ ಮಿನಾರನ್ನು ಏನು ಕಟ್ಟಿದ್ದಾನೆ, ಆ ಗೋಪುರವನ್ನು ಕೆಡವು ಹಾಕಿ ಅಲ್ಲಿ ಮಿನಾರನ್ನು ಕಟ್ಟಿದ್ದಾನೆ. ಆತನ ರಾಜ ಇದ್ದ. ಎಷ್ಟು ಸಾಕಷ್ಟು ಜಾಗಗಳಿತ್ತು, ಎಲ್ಲಿ ಬೇಕಾದ್ರೂ ಭವ್ಯವಾದ ಮಸೀದಿ ಕಟ್ಬೋದಾಗಿತ್ತು. ಅಂದರೆ ಆತನ ಮತಾಂಧತೆ ಎಷ್ಟಿತ್ತು. ಕೇವಲ ಮತಾಂಧ ಮಾತ್ರ ಅಲ್ಲ, ನಾನು ಕನ್ನಡ ವಿರೋಧಿ ಕೂಡ. ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ ಅಂತ ಎಲ್ಲಿ ನಮ್ಗೆ ಇತಿಹಾಸ ಹೇಳಿಕೊಟ್ಟಿದ್ದಾರೆ? ಇವತ್ತು ನೋಡ್ತೀವಿ, ಸರ್ಕಾರ ಪದ ಉಪಯೋಗಿಸ್ತೀವಿ. ಸರ್ಕಾರ ಯಾವ ಪದ? ಸರ್ಕಾರ ಪದವೇ ಪರ್ಷಿಯನ್ ಪದ, ಕಚೇರಿ ಪರ್ಷಿಯನ್ ಪದ, ಇಲಾಖೆ ಪರ್ಷಿಯನ್ ಪದ, ಶಿಫಾರಸು ಪರ್ಷಿಯನ್ ಪದ, ಆಸಾಮಿ ಪರ್ಷಿಯನ್ ಪದ. ಇಂಥ 150 ಕನ್ನಡ ಪದಗಳನ್ನು ಕೊಲೆ ಮಾಡಿ ಇವತ್ತು ಪರ್ಷಿಯನ್ ಪದಗಳು ಇವತ್ತು ಕನ್ನಡದ ಪದಗಳು ಉಳ್ಕೊಂಡಿವೆ. ಅಷ್ಟೇ ಅಲ್ಲ,
ಆತನ ಎಲ್ಲ ಆಚರಣೆಗಳು, ಆತನ ರಾಜ್ಯಭಾರ ನಡೆಸಬೇಕಾದ್ರೆ ಯಾವ ಯಾವ ಒಂದು ಉತ್ಸವಗಳ ಮಟ್ಟ ಈಗಲೂ ನೀವು ಮೈಸೂರಿನ ಆ ಒಂದು ಎಲ್ಲ ಗೆಜೆಟಿಯರ್ ನಿಮಗೆ ಸಿಗತ್ತೆ. ಎಲ್ಲವೂ ಸಹ ಆಹ್ವಾನ ಪತ್ರಿಕೆಗಳು ಪರ್ಷಿಯನ್ ಲ್ಯಾಂಗ್ವೇಜಲ್ಲೇ ಇತ್ತು ಹೊರತು ಯಾವುದೇ ಒಂದೇ ಒಂದು ಆಹ್ವಾನ ಪತ್ರಿಕೆ ಆಗಲಿ ಅಥವಾ ಯಾವುದೇ ಒಂದು ಆತನ ಒಂದು ಲಿಖಿತ ರೂಪದಲ್ಲಿ ಇರುವಂಥ ಯಾವ ವಸ್ತು ಇದು ಸಹ ಕನ್ನಡದಲ್ಲಿಲ್ಲ, ಎಲ್ಲವೂ ಸಹ ಪರ್ಷಿಯನ್ನಲ್ಲಿ ಇರುವಂಥದ್ದು. ಇದೆಲ್ಲವನ್ನು ಮರೆಮಾಚಿ ಟಿಪ್ಪು ಒಬ್ಬ ಕನ್ನಡ ಪ್ರೇಮಿ, ಟಿಪ್ಪು ಒಬ್ಬ ಹಿಂದೂ ಪ್ರೇಮಿ, ಟಿಪ್ಪು ಒಬ್ಬ ಉದಾರವಾದಿ, ಬಕ್ತಿಯಾರ್ ಖಿಲ್ಜಿ ಮತ್ತು ಔರಂಗಜೇಬನನ್ನ ಮೀರಿಸುವಂಥ ಒಬ್ಬ ಮತಾಂಧ ಟಿಪ್ಪು ಸುಲ್ತಾನ್. ಸರಿಯೇ, ಮಂದಿರಗಳಿಗೇನು ಕೊರತೆ ಇದೆಯಾ? ಹನುಮನ ಗುಡಿಯಂತೂ ಬೀದಿಗೊಂದೊಂದರಂತೆ ಸಿಗ್ತಾ ಹೋಗುತ್ತೆ. ಯಾಕೆ ಅಲ್ಲಿರುವ ಮಸೀದಿಯನ್ನು, ಇತಿಹಾಸದಲ್ಲಿ ಏನೋ ಪ್ರಮಾದ ಆಯಿತು, ಟಿಪ್ಪು ಒಳ್ಳೆಯವನೋ ಕೆಟ್ಟವನೋ, ಅಲ್ಲಿದ್ದ ಮಂದಿರ ಇತ್ತೋ ಮಸೀದಿ ಇತ್ತೋ ಆಗಿದ್ದಾಗ ಹೋಗಿದೆ. ಈಗ ಅಲ್ಲೇ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಪಣ ತೊಡೋ ಮೂಲಕ ಕೋಮು ಸೌಹಾರ್ದವನ್ನು ಕದಡುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ನಿಮ್ಮಂಥವರನ್ನ ದೂಷಣೆ ಮಾಡೋರಿಗೆ ಏನು ಹೇಳ್ತೀರಿ? ಇದೊಂದು ರಾಷ್ಟ್ರೀಯ ಅಪಮಾನ. ಹಿಂದೂ ಸಮಾಜವನ್ನು ಕಳೆದ 239 ವರ್ಷಗಳಿಂದ ನಿರಂತರವಾಗಿ ಅಣಗಿಸ್ತಾ ಇರುವಂಥ ಒಂದು ಈ ಕುರುಹು ಏನಿದೆ, ಈ ಕುರುಹು ಖಂಡಿತ ಇದನ್ನು ತೊಡೆದು ಹಾಕಲೇಬೇಕು. ನಾನು ಮುಸ್ಲಿಂ ಸಮಾಜಕ್ಕೆ ನಾನು ಮನವಿ ಮಾಡ್ತೀನಿ, ನಿಮಗೆ ಇಷ್ಟೊಂದು ಉದಾರತೆ ಇದ್ದರೆ ನೀವು ಸಾಕಷ್ಟು 30,000 ಮಂದಿರಗಳನ್ನು ಹೊಡೆದಾಕಿ ಮಸೀದಿ ಕಟ್ಟಿದ್ದೀರಿ. ನಾವು 2-3 ಮಾತ್ರ ಕೇಳ್ತಾ ಇದ್ದೀವಿ. ಹಾಗೆ ದಕ್ಷಿಣ ಭಾರತದ ಈ ಭಾಗದಲ್ಲಿ ನೀವು ಉದಾರವಾಗಿ ನೀವು ಮುಂದೆ ಬಂದು ನಿಂತು ಒಂದು ಸೌಹಾರ್ದ ಸಂಕೇತವಾಗಿ ಇಲ್ಲಿ ವಾಪಸ್ ನಮಗೆ ಬಿಟ್ಕೊಟ್ಬಿಡಿ, ಅದನ್ನು ಅವರೇ ಮಾಡ್ಬೋದಲ್ವಾ? ದಯಮಾಡಿ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಕೂಡ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತು ಏನಾಯಿತು ಅಂತ, ಒಂದು ಕಡೆ ಕಾನೂನಾತ್ಮಕ ಹೋರಾಟಗಳಾಗ್ತಾ ಇದೆ, ಮಂದಿರ ಕಟ್ಟಬೇಕು ಅನ್ನೋ ಸಂಕಲ್ಪ ಕೂಡ ಇದೆ, ಇದೆಲ್ಲವೂ ಸರಿಯೇ. ಆದರೆ ಮಸೀದಿ ಒಳಗೆ ನುಗ್ಗೋ ಪ್ರಯತ್ನ ಆಯಿತು ಅನ್ನೋ ಮಾಹಿತಿಗಳು ಬರ್ತಿದೆಯಲ್ಲ, ಇದು ಯಾಕೆ ಅಂತ? ಎಲ್ಲೋ ಒಂದು ಕಡೆ ಕಾನೂನಾತ್ಮಕವಾಗಿ ನಡೀತಾ ಇರುವ ಹೋರಾಟ ಗುಂಡಾಗಿರಿ ಅನ್ನೋ ಸ್ವರೂಪವನ್ನು ಪಡೆದುಕೊಂಡ್ಬಿಡುತ್ತಾ? ಹೀಗೆಲ್ಲ ಪೊಲೀಸರ ಭದ್ರತೆ ಇದ್ದಾಗಲೂ ಕೂಡ ಮಸೀದಿ ಒಳಗೆ ನುಗ್ಗೋ ಪ್ರಯತ್ನಗಳನ್ನು ಮಾಡಿಕೊಂಡು ಅಂತ ಮೇಡಮ್, ಮೊದಲನೇದಾಗಿ ಮಂಡ್ಯ ಭಾಗದ ಜನರ ಆಕ್ರೋಶ ಏನಿದೆ, ಇಲ್ಲಿವರೆಗೂ ಅವ್ರ ಇತಿಹಾಸವನ್ನು ಅವ್ರಿಗೆ ಹೇಳಿರಲಿಲ್ಲ. ಟಿಪ್ಪು ಸುಲ್ತಾನನ ಮತಾಂಧತೆ ಏನಿದೆ, ಸುಮಾರು 839 ವರ್ಷಗಳ ಹಿಂದೆ ಅಲ್ಲಿದ್ದಂಥ ಭವ್ಯವಾದಂಥ ಮಂದಿರವನ್ನು ಕೆಡವಿ ಆ ಒಂದು ವಿಗ್ರಹವನ್ನು ನದಿಗೆ ಎಸೆದು ಅರ್ಚಕರ ಕೈಯನ್ನು ಕತ್ತರಿಸಿ ತಡೆಗೆ ಹೋದಂಥ ಸುಮಾರು 300 ಜನ ಹಿಂದೂಗಳನ್ನು ಕಗ್ಗೊಲೆ ಮಾಡಿ ಅದೇ ಜಾಗದಲ್ಲಿ ಆತ ಜಾಮಿಯಾ ಮಸೀದಿಯನ್ನು ಕಟ್ತಾನೆ. ಆತ ಒಬ್ಬ ರಾಜ ಇದ್ದ. ಮಸೀದಿ ಕಟ್ಟಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜಾಗಗಳಿತ್ತು, ಎಲ್ಲಿ ಬೇಕಾದ್ರೆ ಕಟ್ಬೋದಾಗಿತ್ತವು. ಆದರೆ ಆತನ ಮತಾಂಧತೆ ಎಷ್ಟಿತ್ತು ಅಂತಂದರೆ, ಈ ಭಾಗದಲ್ಲಿ ಅವನ ಕ್ರೌರ್ಯಕ್ಕೆ ಬಲಿಯಾಗಿ ತುಂಬ ಜನ ಪ್ರಾಣವನ್ನು ಕಳ್ಕೊಂಡ್ರು, ತುಂಬ ಜನ ಹಿಂದೂಗಳು ಮುಸಲ್ಮಾನರಾಗಿ ಮತಾಂತರಗೊಂಡ್ರು. ಬರೀ ಮಂಡ್ಯ ಮಾತ್ರ ಅಲ್ಲ, ಇವತ್ತು ಕೇರಳದ ಭಾಗದಲ್ಲಿದೆ ಮತ್ತು ಅಪ್ ಟು ನೀವು ದಾವಣಗೆರೆವರೆಗೂ ಯಾವ ಯಾವ ಮುಸಲ್ಮಾನರ ಸಂಖ್ಯೆ ಏನಿದೆ ಅವರೆಲ್ಲರೂ ಆತನ ಒಂದು ಮತಾಂಧತೆಗೆ ಬಲಿಯಾಗಿ ಅವರ ಪೂರ್ವಜರು ಇಸ್ಲಾಮನ್ನು ಅಪ್ಕೊಂಡಿದ್ದಂಥದ್ದು. ಇವತ್ತು ಏನು 10 ವರ್ಷಗಳಿಂದ ನಾವು ಜಾಗೃತಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮಾಲಾಧಾರಿಗಳಾಗಿ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಬರ್ತಾರೆ, ಶಾಂತಿಯುತವಾಗೇ ಬರ್ತಾರೆ. ಇಲ್ಲಿವರು ಶಾಂತಿಯುತವಾಗೇ ಬರ್ತಾ ಇದ್ರು. ಆದರೆ ಇವತ್ತು ಕೆಲವು ನಿಮ್ಗೆ ಗೊತ್ತು, ಆಂದೋಲನ ಅಂತಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಏನು ಒಳಗಡೆ ನುಗ್ಗೇ ಬಿಟ್ಟರು ಅಂತಿಲ್ಲ, ಕೆಲವರು ನುಗ್ಗೋ ಪ್ರಯತ್ನವನ್ನು ಮಾಡಿರ್ತಾರೆ. ಕಣಿಗೆ ಪೊಲೀಸರ ಸಕಾಲ ಪ್ರವೇಶದಿಂದ ಅದು ತಡೆದಿದ್ದಾರೆ. ಆದರೆ ಈ ಬರುವಂಥ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ತುಂಬ ತೀವ್ರ ಮಾಡ್ತೀವಿ. ನಾವು ಮಾಡಲೇಬೇಕು. ಯಾಕೆಂದರೆ ನಮ್ಮ ಆಸ್ತಿ ಅದು, ನಮ್ಮ ಜಾಗ ಅದು, ನಮ್ಮ ಒಂದು ದೇವಸ್ಥಾನ ಅದು. ಒಂದು ಭಾಗದಲ್ಲಿ ಈ ಕೆಲಸ ನಡೀತಾ ಇದೆ, ಇನ್ನೊಂದು ಭಾಗದಲ್ಲಿ ಬಜರಂಗ ಸೇನೆ ಹೈಕೋರ್ಟಿನಲ್ಲಿ ದಾವೆಯನ್ನು ಹಾಕಿದ್ದೀವಿ. ಕಾನೂನಿನ ಉಲ್ಲಂಘನೆ ಹೇಗಾಗ್ತಾ ಇದೆ ಅಂತಂದರೆ, ಪ್ರತಿ ತಿಂಗಳು ಸುಮಾರು 5 ಲಕ್ಷ ರೂಪಾಯಿಯನ್ನು ಸರ್ಕಾರ ಅದರ ಮೇಂಟೆನೆನ್ಸ್ಗೆ ಖರ್ಚು ಮಾಡ್ತಾ ಇದೆ. ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂಥ ಒಂದು ಸಂಸ್ಥೆ ಅದು. ಅಲ್ಲಿ ಯಾವುದೇ ಹೊರಗಿನ ವ್ಯಕ್ತಿಗಳು ಒಳಗಡೆ ಇರುವಾಗಿಲ್ಲ. ಅಕಸ್ಮಾತ್ ಒಳಗಡೆ ವ್ಯಕ್ತಿಗಳ ಪ್ರವೇಶ ಮಾಡ್ತು ಅಂತಂದರೆ 7 ವರ್ಷಗಳ ಕಾಲ ಶಿಕ್ಷೆ ಆಗುವಂಥ ಕಾನೂನಲ್ಲಿ ಒಂದು ಅವಕಾಶ ಇದೆ. ಆದರೆ ಒಳಗಡೆ 60 ಜನ ಮುಸಲ್ಮಾನರು ಮದ್ರಸಾ ಪಾಠವನ್ನು ಕಲಿತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಊಟ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಕಂಬಗಳನ್ನು ಕಲ್ಲಿನಿಂದ ಕೆತ್ತಿ ವಿರೂಪಗೊಳಿಸಿದ್ದಾರೆ. ಇಷ್ಟು ಮಾಡಿದ್ರೂ ಸಹ ಜಿಲ್ಲಾ ಆಡಳಿತ, ASIನ ಅಧಿಕಾರಿಗಳು ಮತ್ತು ಸರ್ಕಾರ ಕಣ್ಣು ಮುಚ್ಚು ಕೂತಿದೆ. ಇದು ಇವರನ್ನ ಕೂಡಲೇ ತೆರವುಗೊಳಿಸಬೇಕು ಮತ್ತು ವಾಪಸ್ ಅದನ್ನು ಹಿಂದೂಗಳಿಗೆ ಮರಳಿ ಕೊಡಬೇಕು ಅನ್ನುವ ಮನವಿಯನ್ನು ನಾವು ಹೈಕೋರ್ಟ್ನಲ್ಲಿ ಮಾಡಿದ್ದೀವಿ. ಅದು ಈಗಾಗಲೇ ಶುರುವಾಗಿದೆ. ಸುಮಾರು 9 ಹಿಯರಿಂಗ್ಸ್ ಆಗಿದೆ. ಡಿಸೆಂಬರ್ 22ಕ್ಕೆ ಕೇಸ್ ಇದೆ. ನಮಗೆ ವಿಶ್ವಾಸ ಇದೆ, ವಾಪಸ್ ನಾವು ಅಯೋಧ್ಯೆ ಮಾದರಿಯಲ್ಲಿ ಏನು 80 ವರ್ಷಗಳ ಕಾಲ ಅಯೋಧ್ಯೆಯ ಒಂದು ಕಾನೂನು ಹೋರಾಟ,
500 ವರ್ಷಗಳ ಸಾಮಾಜಿಕ ಹೋರಾಟ ಅದರ ಪ್ರತಿಫಲವಾಗಿ ಅಯೋಧ್ಯೆ ವಾಪಸ್ ಹಿಂದೂಗಳಿಗೆ ಬಂತು. ಅದೇ ರೀತಿ ಇಂದಲ್ಲ ನಾಳೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಏನಾಗಿದೆ, ಅಲ್ಲಿ ಭವ್ಯವಾದಂಥ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟೆ ಪಡುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸರಿ ಮಂಜುನಾಥ್ ಸರ್, ನಾನು ಈ ಪ್ರಶ್ನೆಯನ್ನ ಲೋಹಿತ್ ಅವ್ರಿಗೂ ಕೇಳ್ತಾ ಇದ್ದೆ.